रियासत कर्नाटक शिवमोगा की अहम खबरें। अवामी तहफ़्फ़ुज़ के हवाले से एक बड़ी कामयाबी के तौर पर शिवमोगा डिस्ट्रिक्ट पुलिस ने आज 24 अगस्त 2026 को DAR हॉल में बड़े पैमाने पर प्रॉपर्टी रिटर्न परेड सामान के वापसी की तकरीब का इनेकाद किया, जिसमें 5,70,03,00,000 रुपये, 5,70,03,40,00,000 पर 6,923 रुपये से जायद मालियत का चोरीशुदा सामान इनके असल मालिकान के हवाले किया। तफसीलात: चोरी के 174 मुकदमात हल। ज़िला भर में दर्ज मुकदमात में से पुलिस ने 2026 के 142 और गुज़िश्ता बरसों के 32 ज़ेर-अल्तवा मुकदमात को हल किया है। 1,01,64 मोबाइल फ़ोन्स की बाजियाबी सेंट्रल इक्विपमेंट आइडेंटिटी रजिस्टर CEIR पोर्टल के इस्तेमाल करते हुए 1,000 से ज़ायद गुमशुदा और चोरीशुदा फ़ोन्स का सुराग लगाकर और उन्हें वापस आवाम की तरफ कर दिया। क्या कुछ बरामद हुआ? सोने और चांदी के जेवरात, नकदी रकम, गाड़ियाँ, मवेशी और इलेक्ट्रॉनिक आलात और सुपारी आर्कनेट का ज़ख़ीरा जो कि चोरी किया गया था। हल किए गए बड़े बड़े जराइम। बरामदगियों में माली फ़ायदे के लिए कत्ल का 1, डकैती के 3, लूटमार रॉबरी के 17, गले से चैन छीनने के 7, घरों में नक़बज़नी और चोरी के 48 और गाड़ियों की चोरी के 30 वाक़यात शामिल हैं। इख्तितामिया: शिवमोगा डिस्ट्रिक्ट पुलिस के लिए एक बड़ी कामयाबी और इन सैकड़ों मुतासरीन के लिए बहुत बड़ी राहत की बात है जिन्हें अपनी मेहनत की कमाई से हासिल करदा अशिया वापस मिल गई। शहर शिवमोगा डिस्ट्रिक्ट की पुलिस के कारनामे अभी तक आप समाज फरमा रहे थे। ಮುಖ್ಯವಾಗಿ ಹಿಂದಿನ ವರ್ಷದ 32 ಪ್ರಕರಣಗಳು ಮತ್ತು 2026ನೇ ಸಾಲಿನ 142 ಪ್ರಕರಣಗಳನ್ನ ಪತ್ತೆ ಹಚ್ಚಿ ಅವರು 174 ಒಟ್ಟು ಈ ಪ್ರಕರಣಗಳಲ್ಲಿ 5,73,00,000ಕ್ಕೂ ಹೆಚ್ಚು ರೂಪಾಯಿ ಮೊತ್ತದ ಸ್ವತ್ತುಗಳನ್ನು ವಶಪಡಿಸಿಕೊಂಡು ಯಾರ್ಯಾರಿಗೆ ಕಳೆದು ಹೋಗಿತ್ತು ಅವರಿಗೆ ಅದನ್ನ ವಾಪಸ್ ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಯಾರು ನೊಂದವರು ಇದ್ದಾರೋ ಅವರಿಗೆ ಒಂದು ತೃಪ್ತಿಯನ್ನ ನಮ್ಮ ಸ್ವತ್ತನ್ನು ವಾಪಸ್ ಕೊಡುತ್ತೆ ಎನ್ನುವ ಬಹಳ ಮುಖ್ಯವಾದ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾರೆ. ಇದ್ರ ಜೊತೆಗೆ ಕಳೆದು ಹೋದಂತಹ 1,164 ಮೊಬೈಲ್ ಫೋನ್ಗಳನ್ನು ಕೂಡ ಅವರು ವಶಪಡಿಸಿಕೊಂಡು ಸಂಬಂಧಪಟ್ಟ ಕಳೆದು ಹೋದವರಿಗೆ ವಾಪಸ್ ಕೊಡ್ತಾ ಇದ್ದಾರೆ. 2026ನೇ ಸಾಲಿನಲ್ಲಿ ಬಹಳ ಮುಖ್ಯವಾಗಿ ಒಂದು ಲಾಭಕಾರಿ ಕೊಲೆ, ಸ್ವತಃ ರೇಟ್ ಮಾಡಿದಂತ ಕೊಲೆ, 3 ದರೋಡೆ, 17 ಸುಲಿಗೆ, 7 ಸರಗಳ್ಳತನ, 34 ಕನ್ನಗಳು, 31 ಸಾಮಾನ್ಯ ಕಳವು, 14 ಜಾನುವಾರು ಕಳವು ಮತ್ತು 21 ವಾಹನ ಕಳವು. ಇವರೆಲ್ಲ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳಿಸಿ ಅವರ ಇತಿಹಾಸಗಳನ್ನು ದಾಖಲೆ ಮಾಡಿ ಈಗಾಗಲೇ 5,73,00,000 ಮೊತ್ತದ ಒಂದು ಸ್ವತ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈ ಸ್ವತ್ತು ವಶಪಡಿಸಿಕೊಂಡ ಎಲ್ಲರಿಗೂ ಸೇರಿ ನಾನು ಒಟ್ಟು 50,000 ರೂಪಾಯಿ ಮೊತ್ತದ ಬಹುಮಾನವನ್ನ ಘೋಷಣೆ ಮಾಡ್ತಾ ಇದ್ದೇನೆ. ಇಷ್ಟು ಒಳ್ಳೆಯ ಕೆಲಸವನ್ನ ಮಾಡಿರ್ತಕ್ಕಂತಹ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ನಿಖಿಲ್ ಮತ್ತು ಶ್ರೀ ಗಾಳಿಯಪ್ಪ ಹಾಗೂ ಅವರ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮತ್ತು ಮನೆ ಕಾನ್ಸ್ಟೇಬಲ್ಗಳಿಗೆ ತಂಡ ಏನು ಕೆಲಸ ಮಾಡಿದೆ ಅದಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನು ಹೇಳ್ತೇನೆ.
ನನಗೆ ಬಹಳ ಸಂತೋಷ ಏನಂತ ಹೇಳಿದ್ರೆ ಇಲ್ಲಿಗೆ ಬಂದು ಆ ಕಳೆದು ಹೋದಂತಹ ಸ್ವತ್ತನ್ನ ವಾಪಸ್ ತೆಗೆದುಕೊಳ್ಳುವಾಗ ನೊಂದವರ ಮುಖದಲ್ಲಿ ಒಂದು ನಗೆ ಏನ್ ಕಂಡು ಬಂತು ಬಹಳ ಮುಖ್ಯ ನಮಗೆ. ಅದನ್ನು ಮಾಡಿದ್ದಾರೆ. ಅವೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈದ್ ಮಿಲಾದ್ ಹಬ್ಬದ ಪ್ರಿಪರೇಷನ್ಸ್ ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಸವಿಸ್ತರವಾಗಿ ನಡೆದಿದೆ. ಈ ನಿಟ್ಟಿನಲ್ಲೇ ನಾವು ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 3,000 ಪೊಲೀಸನ್ನ ನಾವು ನಿಯೋಜನೆ ಮಾಡ್ಕೊಂಡಿದ್ದೀವಿ. ಹೋಮ್ ಗಾರ್ಡ್ ಸಮೇತವಾಗಿ 12 KSRP ತುಕಡಿಗಳು ಬಂದಿದೆ, ಒಂದು RAF ತುಕಡಿ ಕೂಡ ಬಂದಿದೆ, ಮತ್ತು SAF ತುಕಡಿ ಕೂಡ ಬಂದಿದೆ, 21 DR ತುಕಡಿ ಕೂಡ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಆಲ್ರೆಡಿ ನಾವು 1 ತಿಂಗಳಿಂದ ಎಲ್ಲ ಶಾಂತಿ ಸಭೆಯನ್ನ ನಾವು ಕೈಗೊಂಡಿದ್ದು ನಮ್ಮ ಕಡೆಯಿಂದ ಏನೇನು ಪ್ರಿಪರೇಷನ್ಸ್ ಮಾಡ್ಕೋಬೇಕಾಗಿತ್ತು ಅದನ್ನೆಲ್ಲ ನಾವು ಮುಗಿಸ್ಕೊಂಡಿದ್ದೀವಿ. ಎಲ್ಲ ಕಮಿಟಿ ಲೀಡರ್ಸ್ಗೆ ನಾವು ಬರೆದು ಏನು ಅವರ ಇಶ್ಯೂಸ್ ಏನಾಗಿತ್ತು ಅವನ್ನೆಲ್ಲ ನಾವು ಸಾಲ್ವ್ ಮಾಡಿದ್ದೀವಿ. ಆಮೇಲೆ ಇತರೆ ಏನಾದರೂ ಇನ್ಸ್ಟ್ರಕ್ಷನ್ಸ್ ಇತ್ತು ಅವರಿಗೆಲ್ಲ ನಾವು ಕೊಟ್ಟಿದ್ದೀವಿ. ಅದರಂತೆ ನಾವು ಜಿಲ್ಲಾ ಆಡಳಿತ ವತಿಯಿಂದ ಈ ಎಕ್ಸೈಸ್ ಪ್ಲಾನ್, ಕಲರ್ ಬ್ಲಾಸ್ಟ್ ಪ್ಲಾನ್, ಮತ್ತೆ ಈ ಸೌಂಡ್ ಸಿಸ್ಟಮ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಏನಿದೆ ಆ ಡೆಸಿಬಲ್ ಲಿಮಿಟ್ ಅನ್ನ ಮೇಂಟೈನ್ ಮಾಡೋಕೆ ನಾವು ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಆದೇಶಗಳನ್ನೆಲ್ಲ ಎಲ್ಲರೂ ಜಾರಿ ಮಾಡಿದ್ದೀವಿ. ಈ ವಿಚಾರವಾಗಿ ನಾವೇನು ಎಲ್ಲ ಆದೇಶಗಳನ್ನ ನಾವು ಏನು ಜಿಲ್ಲಾಡಳಿತ ವತಿಯಿಂದ ಹೊರಡಿಸಲಾಗಿದೆ ಅದನ್ನ ಎಲ್ಲ ಮಸೀದಿ ಲೀಡರ್ಸ್ಗೆ ಮತ್ತೆ ಏನು ಕಮಿಟಿ ಲೀಡರ್ಸ್ಗೆ ಅದನ್ನ ನಾವು ಜಾರಿ ಮಾಡಿದ್ದೀವಿ. ಅದರಂತೆ ಏನಾದರೂ ಇದರಲ್ಲಿ ವೈಲೇಷನ್ ಆದ್ರೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ನಾವು ತೆಗೆದುಕೊಳ್ತೀವಿ. ಅದಲ್ಲದೆ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇತರೆ ಗುಂಪಿಗೆ ಒಂದು ಧಕ್ಕೆ ತರುವಂಥದ್ದು ಅಥವಾ ದ್ವೇಷವನ್ನು ಹರಡುವಂಥದ್ದು ಏನಾದರೂ ನಮಗೆ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ನಾವು ಕಾನೂನು ಕ್ರಮವನ್ನು ಜರುಗಿಸೋದಕ್ಕೆ ಮುಂದಾಗಿದ್ದೀವಿ. ಆಲ್ರೆಡಿ ನಾವು ಸುಮಾರು 13 ಜನ ಗಡಿಪಾರು ಮಾಡಿದ್ದೀವಿ. ಆಮೇಲೆ ಏನು ವಾಟ್ ಓವರ್ ಪ್ರೊಸೀಡಿಂಗ್ಸ್ ಇದೆ ಅದೆಲ್ಲವನ್ನು ನಾವು 312 ಜನರ ಮೇಲೆ ನಾವು ಇನಿಷಿಯೇಟ್ ಮಾಡಿದ್ದೀವಿ. ಯಾರ್ಯಾರು ಹಳೆ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಯಾರ್ಯಾರು ತೊಂದರೆಗಳಲ್ಲಿ ನಮ್ಮ ಮೇಲೆ ಮಾಡ್ತಾ ಇದ್ರು, ಯಾರು ನಮ್ಮ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯನ್ನು ತರೋರು, ಯಾರು ಆಸಾಮಿಗಳು ಅವೆಲ್ಲ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಶುರು ಮಾಡಿದ್ದೀವಿ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಕೇಳುವುದು ಕೋಮು ಸೌಹಾರ್ದತೆ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣಂತೆ ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ. ಎಲ್ಲರೂ ಒಟ್ಟಿಗೆ ಒಳ್ಳೆಯ ಒಂದು ಹಬ್ಬವನ್ನ ಮಾಡೋಣ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಮನವಿಯನ್ನು ಮಾಡುತ್ತೇನೆ. ಯಾವ ರೀಲ್ಸ್ ವೈರಲ್ ಆಗಿದ್ರು ಅವ್ರ ಮೇಲೆಲ್ಲ ನಾವು ಆಲ್ರೆಡಿ PR ಇನಿಷಿಯೇಟ್ ಮಾಡಿಕೊಂಡು ಡಿಲೀಟ್ ಮಾಡಿಸಿ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ರೀಲ್ಸ್ ಶೇರ್ ಮಾಡ್ಬೇಕಾದ್ರೆ ಅದನ್ನ ನೀವು ನೋಡಿ ಮಾಡಿದ್ರೆ ಸೂಕ್ತ. ಏನಾದರೂ ಅದರಲ್ಲಿ ಇತರೆ ರೀತಿ ಕಂಡು ಬಂದಲ್ಲಿ ನಿಮ್ಮ ಮೇಲೆ ಖಂಡಿತವಾಗ್ಲೂ ಕಾನೂನು ಕ್ರಮ ಜಾರಿ ಆಗುತ್ತೆ. ನಾವು ನಮ್ಮ ಇಡೀ ಜಿಲ್ಲೆಯಲ್ಲಿ 36 ಚೆಕ್ ಪೋಸ್ಟ್ ನಾವು ಶುರು ಮಾಡ್ಕೊಂಡಿದ್ದೀವಿ. ಈ ಚೆಕ್ ಪೋಸ್ಟ್ ಗಳಲ್ಲಿ ಆಲ್ರೆಡಿ ನಾವು ಸಾಕಷ್ಟು ಏನು ಕಾನೂನಾತ್ಮಕ ಕ್ರಮ ತಗೋಬೇಕಿತ್ತು ಜಮೀನು ಮಾಡಿಕೊಂಡು ಕೇಸ್ಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಥ್ಯಾಂಕ್ ಯು.